ಅಪ್ಪನವರು ದೊಡ್ಡ ಬಸ್ನಲ್ಲಿ ಗೆಲ್ಲೋದಷ್ಟೇ ಸತ್ಯ. ಕೊರೋನಾ ಲಾಕ್ಡೌನ್ ನಿಂದ ಕರುನಾಡು ಮುಕ್ತವಾಗಲಿದೆಯಾ? ಲಾಕ್ಡೌನ್, ಕರ್ಫ್ಯೂ, ನೈಟ್ ಕರ್ಫ್ಯೂ ರದ್ದಾಗುತ್ತಾ? ನಾಳೆ ಸಂಜೆಯೇ ಸಿಎಂ ಮೀಟಿಂಗ್ ಅನ್ನ ಮಾಡ್ತಾರೆ. ನಾಳೆಯೇ ಫೈನಲ್ ಕೂಡ ಆಗಲಿದೆ. ಕೊರೋನಾ ಲಾಕ್ಡೌನ್ ನಿಂದ ಕರುನಾಡು ಮುಕ್ತವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದಷ್ಟು ವಿಚಾರಗಳು ಕೂಡ ಹೊರಬೀಳ್ತಾ ಇದೆ. ಸೊ ನಾಳೆ ಮೀಟಿಂಗ್ ಇದೆ. ನಾಳೆಯೇ ಅಂತಿಮವಾಗುವ ಸಾಧ್ಯತೆ ಕೂಡ ಇದೆ. 3ನೇ ಹಂತದ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಚರ್ಚೆ ನಡೆಯಲಿದ್ದು, ಯಾವುದಕ್ಕೆ ವಿನಾಯಿತಿಯನ್ನ ನೀಡಲಾಗುತ್ತೆ, ಯಾವುದಕ್ಕೆ ವಿನಾಯಿತಿ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ನಾಳೆ ಸಂಜೆ ಮಹತ್ವದ ಮೀಟಿಂಗ್ ಇರುವಂತದ್ದು. ಆ ಒಂದು ಮೀಟಿಂಗ್ ನಲ್ಲಿ ನಾಳೆಯೇ ಎಲ್ಲವೂ ಕೂಡ ತೀರ್ಮಾನವಾಗುವಂತಹ ಸಾಧ್ಯತೆ ಇದೆ. ಯಾವುದಕ್ಕೆ ವಿನಾಯಿತಿ ಕೊಡಬೇಕು, ಯಾವುದಕ್ಕೆ ವಿನಾಯಿತಿ ಕೊಡಬಾರ್ದು, ಅನೇಕ ಅಸೋಸಿಯೇಷನ್ ಅವರು ಆಲ್ರೆಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಅವರವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರವರ ವಿಭಾಗಕ್ಕೆ, ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಯಾವ್ಯಾವ್ದು ಓಪನ್ ಆಗಬಹುದು, ಯಾವ್ಯಾವ್ದಕ್ಕೆ ಇನ್ನೂ ಕೂಡ ಲಾಕ್ ಮಾಡಬಹುದು ಅನ್ನೋದನ್ನ ನಾವು ಕೂಡ ನೋಡ್ಬೇಕಾಗತ್ತೆ. ಸೊ ನಾಳೆ ಸಂಜೆಯೇ ತೀರ್ಮಾನವಾಗುವ ಸಾಧ್ಯತೆ ಇದೆ. ಮಾರ್ಕೆಟ್ಗಳು ಓಪನ್ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಅದಕ್ಕೂ ಕೂಡ ಕಂಡೀಷನ್ಸ್ ಅಪ್ಲೈ ಆಗತ್ತೆ ಅಂತ ಹೇಳಿದ್ದಾರೆ ಬಿಬಿಎಂಪಿ ಕಮಿಷನರ್. ಸೊ ಅಲ್ಲೂ ಕೂಡ ಒಂದು ರೀತಿಯ ಹೊಸ ಮಾರ್ಗಸೂಚಿ ಅಲ್ಲೂ ಕೂಡ ಅದಕ್ಕೆ ಬರಬಹುದು ಅಂತ ಹೇಳಿ, ಮಾರ್ಕೆಟ್ ಓಪನ್ ಆದ್ರೂ ಕೂಡ. ಇನ್ನು ಮಾಲ್ಗಳು ಓಪನ್ ಆಗತ್ತಾ? 50% ಜನರೊಂದಿಗೆ ಮಾಲ್ಗಳು ಕೂಡ ಓಪನ್ ಆಗುವ ಸಾಧ್ಯತೆ ಇದೆ. ಮಾಲ್ಗಳಿಗೆ ಕೂಡ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಮಾಲ್ಗಳಲ್ಲಿ 50% ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸುವಂತಹ ಸಾಧ್ಯತೆ ಇದೆ. ಮಾಲ್ಗಳು ಸಂಜೆ 8ರವರೆಗೆ ಮಾತ್ರ ಓಪನ್ಗೆ ಅವಕಾಶವನ್ನು ನೀಡುವಂತಹ ಸಾಧ್ಯತೆ ಇದೆ. ವ್ಯಾಕ್ಸಿನ್ ಹಾಕಿಸಿಕೊಂಡವರಿಗೆ ಮಾತ್ರ ಮಾಲ್ ಒಳಗೆ ಬರೋದಕ್ಕೆ ಅವಕಾಶ ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಒಂದಷ್ಟು ಮಾರ್ಗಸೂಚಿಗಳನ್ನಂತೂ ಮಾಡಲಾಗತ್ತೆ. ಯಾವ್ಯಾವುದಕ್ಕೆ ಯಾವ್ಯಾವ ರೀತಿಯಾಗಿ ಮಾರ್ಗಸೂಚಿಗಳು ಇರಬೇಕು ಅನ್ನೋದ್ರ ಬಗ್ಗೆ ನಾಳೆ ಚರ್ಚೆ ನಡೆಯುತ್ತೆ. ನಾಳೆಯೇ ಅಂತಿಮ ಆಗಲಿದೆ. ಸೊ ನಾಳೆ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅನ್ಲಾಕ್ ನಲ್ಲಿ ಅಂತ ನಾವು ನೋಡ್ತಾ ಹೋಗಬಹುದು. ಹಾಗಾಗಿ ಯಾವ ರೀತಿಯಾದಂತಹ ಅನ್ಲಾಕ್ ಆಗುವ ಸಾಧ್ಯತೆ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಶರಥ್, ಎಲ್ಲರೂ ಕೂಡ ನಾಳೆಯ ದಿನವನ್ನೇ ವೇಟ್ ಮಾಡ್ತಾ ಇದ್ದಾರೆ. ಲಾಕ್ ಆಗಿರುವಂತದ್ದು ಅನೇಕ ಕ್ಷೇತ್ರಗಳಿದೆ, ಅನೇಕ ವಿಭಾಗಗಳಿದೆ. ಅನ್ಲಾಕ್ ಆಗುವ ಸಾಧ್ಯತೆ ಇದೆಯಾ ಅಂತ, ಯಾಕಂದ್ರೆ ಅನೇಕರು ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಅಟ್ಲೀಸ್ಟ್ 50% ನಮಗೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಸೊ ನಾಳೆಯ ಮೀಟಿಂಗ್ ನ ಮಹತ್ವ ಏನು, ಯಾವ್ಯಾವುದಕ್ಕೆಲ್ಲ ಸಡಿಲಿಕೆ ಕೊಡುವ ಸಾಧ್ಯತೆ ಇದೆ? ನವಿತಾ, ಕೋವಿಡ್ 2ನೇ ಅಲೆ ತಗ್ಗಿದ ನಂತರ ಮನುಷ್ಯನ ಜೀವನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಹಂತ ಹಂತವಾಗಿ ಎಲ್ಲ ಚಟುವಟಿಕೆಗಳನ್ನ, ವ್ಯಾಪಾರ, ವಹಿವಾಟು, ಜನಜೀವನ ಎಲ್ಲವನ್ನು ಕೂಡ ಸಡಿಲಿಕೆ ಮಾಡ್ತಾ ಹೋಗ್ತಾ ಇದೆ. ನಾಳೆ 3.0 ಅನ್ಲಾಕ್ ಸಭೆ ಅತ್ಯಂತ ಪ್ರಮುಖವಾದ ಸಭೆ. ನಾಳೆಯೂ ಕೂಡ ಕೆಲವಷ್ಟು ವ್ಯಾಪಾರ ವಹಿವಾಟುಗಳಿಗೆ ಮಾತ್ರವಲ್ಲ, ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಕೆಲವಷ್ಟು ನಿರ್ಬಂಧವನ್ನ ಸಡಿಲಿಕೆ ಮಾಡುವಂತ ಬಹುದೊಡ್ಡ ನಿರೀಕ್ಷೆ ಇದೆ. ನಾಳೆ ನಡೆಯುವಂತ ಸಭೆಯಲ್ಲಿ ಪ್ರಮುಖವಾಗಿ ಮಾಲ್ಗಳನ್ನ ಓಪನ್ ಮಾಡಬೇಕೋ ಬೇಡವೋ ಅನ್ನೋದ್ರ ಕುರಿತಾಗಿ ಚರ್ಚೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಲ್ಗಳ ಮಾಲೀಕರ ಸಂಘದ ಅಸೋಸಿಯೇಷನ್ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿತ್ತು. ಕಳೆದ 1.5 ವರ್ಷದಿಂದಲೂ ಕೂಡ ಕೋವಿಡ್ ಕಾರಣಕ್ಕೆ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದೇವೆ, ಹೀಗಾಗಿ ನಮಗೆ ಮಾಲ್ಗಳನ್ನ ಆರಂಭಿಸಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ರು. ಇನ್ನೊಂದು ಕಡೆ ಮಾಲ್ಗಳಲ್ಲಿಯೇ ಸಿನಿಮಾ ಮಂದಿರಗಳಿದ್ದಾವೆ, ಚಲನಚಿತ್ರ ಮಂದಿರಗಳಿದ್ದಾವೆ. 1.5 ವರ್ಷದಿಂದ ಸಾಕಷ್ಟು ರೀತಿಯಲ್ಲಿ ಬಹಳಷ್ಟು ಸ್ಟಾರ್ ನಟರು ಕೂಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ, ಬಿಡುಗಡೆ ಹಂತದಲ್ಲಿದ್ದಾವೆ. ಆದರೆ ಯಾವುದು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ಇಡೀ ಕನ್ನಡ ಚಲನಚಿತ್ರೋದ್ಯಮ ಸಂಪೂರ್ಣ ನಷ್ಟದಲ್ಲಿದೆ, ಭಾರಿ ಹೊಡೆತಕ್ಕೆ ಸಿಕ್ಕಿದೆ. ಸಿನಿಮಾ ಕಲಾವಿದರು, ತಂತ್ರಜ್ಞರು ಮಾತ್ರವಲ್ಲ, ಕಾರ್ಮಿಕರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಹೀಗಾಗಿ ಸಿನಿಮಾ ಕ್ಷೇತ್ರವನ್ನು ಕೂಡ ರಿಲೀಫ್ ಕೊಡಬೇಕು ಅಂತ ಹೇಳಿ ಅಲ್ಲಿಯೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೋಟೆಲ್ಗಳು ಈಗ ಆರಂಭವಾಗಿದ್ದಾವೆ. 50% ರಿಸರ್ವೇಶನ್ ಅಲ್ಲಿ 50% ಸಾಮರ್ಥ್ಯದೊಂದಿಗೆ ಹೋಟೆಲ್ಗಳನ್ನ ನಡೆಸಬಹುದು ಅಂತ ಹೇಳಿದ್ದಾರೆ. ಆದರೆ ಪಬ್ಬು, ಕ್ಲಬ್ಬು ಮತ್ತೆ ಬಾರ್ ವಿಷಯದಲ್ಲಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಬಂದಿಲ್ಲ. ಕೇವಲ ಮದ್ಯ ಮಾರಾಟಕ್ಕೆ ಅನುಕೂಲ ಇದೆ, ಅದು 5 ಗಂಟೆವರೆಗೂ ಮಾತ್ರ. ಆ ಅವಧಿಯನ್ನ ಮತ್ತೆ ರಾತ್ರಿ 8 ಗಂಟೆವರೆಗೂ ವಿಸ್ತರಣೆ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅದರ ಜೊತೆಗೆ
ಪಬ್ಬು ಕ್ಲಬ್ಬು ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಲಿಕ್ಕೆ ಅಥವಾ ಅಲ್ಲಿಯೇ ಮದ್ಯ ಸೇವನೆ ಮಾಡಿ ಊಟ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರ ಅಂತ ನೋಡಬೇಕಿದೆ. ಹೋಟೆಲ್ ಉದ್ಯಮ ಕೂಡ ಕೋವಿಡ್ನಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಿದೆ. ಸೊ ಹೀಗಾಗಿ ನಾವು ನಷ್ಟದಲ್ಲಿದ್ದೇವೆ, ಈಗಲಾದ್ರೂ ಕೂಡ ನಮಗೆ ರಿಲೀಫ್ ಕೊಡಿ ಅಂತ ಯಾವ ಷರತ್ತುಗಳಿದ್ದಾವೆ ಕೋವಿಡ್ನ ನಿಯಮಗಳನ್ನು ಪಾಲಿಸಿಯೇ ನಾವು ಕೂಡ ವ್ಯಾಪಾರ ವಹಿವಾಟು ನಡೆಸ್ತೇವೆ ಅಂತ ಹೇಳಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಏನು ವ್ಯಾಪಾರ ವಹಿವಾಟು ಮಾಡೋರಿದ್ರೆ ಎಲ್ಲರೂ ಕೂಡ ವಾಣಿಜ್ಯ ಚಟುವಟಿಕೆಗಳನ್ನ ಮುಕ್ತ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಸೊ ಇವೆಲ್ಲ ಅಂಶಗಳ ಜೊತೆಗೆ ಮಂದಿರಗಳು ಕೂಡ, ದೇವಸ್ಥಾನ, ಚರ್ಚ್ ಮತ್ತು ಮಸೀದಿಗಳಿಗೂ ಕೂಡ ಅಲ್ಲಿ ಹೋಗಿ ದೇವಸ್ಥಾನದ ದರ್ಶನ ಪಡೆಯೋದಾಗ್ಲಿ ಅಥವಾ ನಮಾಜ್ ಮಾಡೋದಾಗ್ಲಿ ಅಥವಾ ಚರ್ಚ್ಗಳಿಗೆ ಹೋಗಿ ಪೂಜೆ ಸಲ್ಲಿಸೋದಾಗ್ಲಿ, ಸೊ ಈ ತರದ ಎಲ್ಲ ಚಟುವಟಿಕೆಗಳು ಕೂಡ ನಿರ್ಬಂಧ ಹೇರಲಾಗಿತ್ತು. ನಾಳಿನ ಸಭೆಯಲ್ಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಮುಖವಾಗುತ್ತೆ. ಸೊ ಕೆಲವಷ್ಟುಗಳಿಗೆ ನಿರ್ಬಂಧಗಳನ್ನು ಸಡಿಲಿಕೆ ಮಾಡಬಹುದು, ಕೆಲವಷ್ಟು ವಿನಾಯಿತಿಗಳೇನಿದಾವೆ ಅದನ್ನು ಸ್ವಲ್ಪ ಇನ್ನಷ್ಟು ಹೆಚ್ಚಿಸಬಹುದು. ಮೂರನೇ ಅಲೆಯ ಆತಂಕದ ನಡುವೆ ಎಚ್ಚರಿಕೆಯ ಕಟ್ಟುನಿಟ್ಟಿನ ಷರತ್ತುಗಳ ಜೊತೆಗೆ ಕೆಲವಷ್ಟು ವ್ಯಾಪಾರ ವಹಿವಾಟುಗಳಿಗೆ ನಿರ್ಬಂಧವನ್ನ ಸಡಿಲಿಕೆ ಮಾಡುವಂತ ನಿರೀಕ್ಷೆ ಇರುವಂತದ್ದು. ಎಲ್ಲದಕ್ಕೂ ಕೂಡ ಸೆಪರೇಟ್ ಗೈಡ್ಲೈನ್ಸ್ ಅನ್ನ ಹೊರತರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ, ಹಾಗೆ ನೈಟ್ ಕರ್ಫ್ಯೂ ವಿಚಾರವನ್ನು ಕೂಡ ನಾಳೆ ಚರ್ಚೆ ಮಾಡ್ತಾರಾ ಹೇಗೆ? ಖಂಡಿತ, ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನ ತೆರವು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಈ ನಿರ್ಬಂಧಗಳನ್ನ ಹಂತವಾಗಿ ಸಡಿಲಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮೊದಲು ಸಮಯವನ್ನ 10 ಗಂಟೆಗೆ ನಿಗದಿ ಮಾಡಿದ್ರು, ಆಮೇಲೆ 2 ಗಂಟೆಗೆ ನಿಗದಿ ಮಾಡಿದ್ರು, ನಂತರ 5 ಗಂಟೆಗೆ. ಸೊ ಹೀಗೆ ಆ ಸಮಯದ ವಿಸ್ತರಣೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಹಂತವಾಗಿ ಕೇಸುಗಳು ಕಮ್ಮಿ ಆದವು. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 5ಕ್ಕಿಂತ ಕಡಿಮೆ ಬಂದಿದ್ದೆ. ಆದರೆ ಎಲ್ಲ ಕಡೆಯೂ ಕೂಡ ಕೆಲವಷ್ಟು ನಿರ್ಬಂಧಗಳನ್ನ ಉಳಿಸಿಕೊಂಡು ಬಹುತೇಕ ನಿರ್ಬಂಧಗಳನ್ನ ತೆರವುಗೊಳಿಸ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅದರಂತೆ ಪಾಸಿಟಿವಿಟಿ ರೇಟ್ ಕಮ್ಮಿ ಆಗಿದೆ, ಜೊತೆಗೆ ದಿನನಿತ್ಯವೂ ಕೂಡ ಸಾಯುವಂತವರ ಸಂಖ್ಯೆಯೂ ಇಳಿಮುಖವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ಅತ್ಯಂತ ಹತೋಟಿಗೆ ಬಂದಿದೆ. ಆದರೆ ಇದರ ಜೊತೆಗೆ ಬೆಂಬೆಡದ ಭೂತದಂತೆ ಮತ್ತೆ 3ನೇ ಅಲೆ ಅಪ್ಪಳಿಸುವಂತ ಎಲ್ಲ ಅವಕಾಶಗಳಿದೆ. ಹೀಗಾಗಿ ಏಕಾಏಕಿ ಎಲ್ಲವನ್ನೂ ಕೂಡ ನಿರ್ಬಂಧ ತೆರವು ಮಾಡೋದಿಲ್ಲ, ಬದಲಾಗಿ ಹಂತವಾಗಿ ತೆರವು ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ನಾಳೆ ಈ ಸಂಬಂಧ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನವನ್ನ ಪ್ರಕಟಿಸ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ದಶರಥ್ ಡೀಟೇಲ್ಸ್ಗೆ. ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಇನ್ಸೈಡ್ ಸ್ಟೋರಿಯಲ್ಲಿ ಬ್ರೇಕ್ ಆದ್ಮೇಲೆ.